ನಾಲ್ಗೆ ಇದೆ ಅಂತ ಏನ್ ಬೇಕಾದರೂ ಮಾತಾಡಬಹುದಾ? ಆ ಮನುಷ್ಯನ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ಎಎಸ್ ಪಾಟೀಲ್ ನರಹಳ್ಳಿ ವಾಗ್ದಾಳಿ ನಡೆಸಿದ್ದಾರೆ. ನಾಲ್ಗಿದೆ ಅಂತ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ. ಸೀರಿಯಸ್ ಆಗಿ ತಗೋಬೇಡಿ. ಅಷ್ಟೊಂದು ಗಂಭೀರವಾಗಿ ನೀವು ಯಾಕೆ ತಗೋತೀರಿ? ಮನುಷ್ಯನಿಗೆ ಭಗವಂತ ನಾಲ್ಗೆ ಯಾಕೆ ಕೊಟ್ಟಿದ್ದಾನೆ? ಒಳ್ಳೇದು ಮಾತಾಡು, ಸತ್ಯವನ್ನು ಮಾತಾಡು ಅಂತ ಕೊಟ್ಟಿದ್ದಾನೆ. ಆದರೆ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾತಾಡ್ತೀನಿ ಅಂದ್ರೆ ಹೇಗೆ? ಆ ಮಾತಿಗೆ ಗಂಭೀರತೆ ಇರಬೇಕಲ್ವ, ಒಂದು ಗತ್ತಿರಬೇಕು. ಅಷ್ಟೊಂದು ಸೀರಿಯಸ್ ಆಗಿ ನೀವು ತಗೊಳಕ್ಕೆ ಹೋಗಬೇಡಿ. ಅದು ನಾಲ್ಗೆ ಹಾಗೆ ಮಾತಾಡ್ತಾನೆ ಇರುತ್ತೆ. ಅದು ಕೆಲಸ ಇಲ್ಲದ ನಾಲ್ಗೆ. ದಾಖಲಾತಿ ಏನಾದರೂ ಕೊಡಬೇಕಲ್ವಾ? ಸುಮ್ಮನೆ ಬೊಗಳೆ ಬಿಡೋ ಥರ ಮಾತಾಡ್ಕೊಂಡು ಹೋದರೆ ನಾಚಿಕೆ ಇರಬೇಕಪ್ಪ. ಸ್ವಲ್ಪ ನಾಚಿಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ಎಎಸ್ ಪಾಟೀಲ್ ನರಹಳ್ಳಿ ವಾಗ್ದಾಳಿ ನಡೆಸಿದ್ದಾರೆ. ವರ್ಷ ಯಾರು ಇವತ್ತು 40,000 ಕೋಟಿ ಬಜೆಟೇ ಇಲ್ಲ. ಆ ಮನುಷ್ಯ ಹೇಳೋದನ್ನ ಹುಡುಗಾಟಿಗೆ ಮಾತುಗಳನ್ನ ನೀವು ಮಾಧ್ಯಮದ ಸ್ನೇಹಿತರ ವಿನಂತಿ ಮಾಡ್ತೀನಿ, ನೀವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಡಿ. ಅದಕ್ಕೇನಾದ್ರೂ ಗಂಭೀರತೆ ಇರಬೇಕಲ್ಲ. ಹೇಳಿದ್ದಕ್ಕೆ ಏನೋ ದಾಖಲಾತಿಯಾರ ಕೊಡ್ಬೇಕಲ್ಲ. ಏನೂ ಇಲ್ಲ. ನಾಲ್ಗೈತೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಮನುಷ್ಯನಿಗೆ ಭಗವಂತ ನಾಲ್ಗೆ ಯಾತ ಕೊಟ್ಟಿದ್ದಾನೆ ಗೊತ್ತಾ? ಒಳ್ಳೇದನ್ನ ಮಾತಾಡು, ಸತ್ಯ ಮಾತಾಡು ಅಂತ ಹೇಳೋದು ಕೊಟ್ಟಿದ್ದಾನೆ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು ಅಂದ್ರೆ ನನ್ನನ್ನು ನಾನು ಸುಟ್ಕೊಳಕ್ಕೂ ತಯಾರು. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಾರದು. ಅಹಂ ಬ್ರಹ್ಮಾಸ್ಮಿ. ನನಗೆ ಸಿಕ್ಕಿಲ್ಲ ಅಂದ್ರೆ ನನ್ನನ್ನು ನಾನು ಬೇಕಾದ್ರೆ ಸುಟ್ಕೊಂಡು ಸಾಯ್ತೀನಿ ಅಂತ ಅರ್ಥ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿ ಯಾವ ರೀತಿ ಒಗಿತಾ ಇದಾರೆ ಅಂತೇಳಿ. ಆದ್ರೆ ನಾಚಿಕೆ ಇರ್ಬೇಕಪ್ಪ ಅವ್ರಿಗೆ. ಮತ್ತೆ ಅವ್ರಿಗೆ ನಾಚಿಕೆ ಇಲ್ಲ ಅಂದ್ರೆ ಏನು ಮಾಡ, ಮೂರು ಬಿಟ್ಟವ್ರಿಗೆ ಏನ್ ಮಾಡಕ್ಕಾಗತ್ತೆ? ಕೊನೆಗೆ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ತೀರ್ಮಾನ ಮಾಡ್ತಾರೆ. 5 ವರ್ಷ ಯಾರು ಇವತ್ತು 40,000 ಕೋಟಿ ಬಜೆಟೇ ಇಲ್ಲ. ಆ ಮನುಷ್ಯ ಹೇಳೋದನ್ನ